ಈಗ ನಿಮಗೂ ತೋರಿಸಿದ್ದೀನಿ. ಈಗ ಒಂದು ಸಿಟಿ ಮಾರ್ಕೆಟಿಂದ ಇಲ್ಲಿವರೆಗೂ ಬರುತ್ತೆ. ಸಿಟಿ ಮಾರ್ಕೆಟ್ ಅಂದರೆ ಚಾಮರಾಜಪೇಟೆ ನೀರು, ಚಿಕ್ಕಪೇಟೆ ನೀರು, ಗಾಂಧಿನಗರ ನೀರು, ಶಾಂತಿನಗರ ನೀರು, ಆಮೇಲೆ ನಮ್ಮ BTM ವಿಧಾನಸಭಾ ಕ್ಷೇತ್ರದ ನೀರು ಈ ನಾಲೆಯಲ್ಲಿ ಬರುತ್ತೆ, ಎಲ್ಲಿ ಸಿಟಿ ಮಾರ್ಕೆಟಿಂದ. ಇನ್ನೊಂದು ಈ ಕಡೆ ನಮ್ಮ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ, ಅಲ್ಲಿ ಎಳೆನಹಳ್ಳಿ, ಕಾಳೆನಗರ, ಬಿಳ್ಳಕಳ್ಳಿ, ಮಡಿವಾಳ, ಮಡಿವಾಳದಿಂದ ಬಂದು ಇಲ್ಲಿ ಅಗ್ರಕೆರೆಗೆ ಬಂದು ಅಗ್ರಕೆರೆ ಪಕ್ಕದಲ್ಲಿ ಬಂದು ಇಲ್ಲಿ ಸೇರುತ್ತೆ. ಎರಡು 60 ಅಡಿ ಮೇಲಿದೆ ನಾಲೆಗಳು. ಆ ನಾಲೆನೂ 60 ಅಡಿ ಇದೆ, ಈ ನಾಲೆನೂ 60 ಅಡಿ ಇದೆ. ಇಲ್ಲಿ ಬಂದು ಬೆಳ್ಳಂಡೂರು ಕೆರೆಗೆ ಗಲೀಜು ನೀರು ಹೋಗಬಾರ್ದು ಅಂತೇಳಿ ಅಲ್ಲಿ 60 120 ಅಡಿ ಆಯ್ತಲ್ಲ, ಎರಡು ನಾಲೆ ಸೇರಿ ಅಷ್ಟು ಜಾಗ ನೀರು ಆಚೆ ಹೋಗೋದಕ್ಕೆ ಬಿಡಬೇಕಾಗಿತ್ತು ಮಳೆಗಾಲದಲ್ಲಿ. ಅವ್ರು ಕೇವಲ 30 ಅಡಿ 40 ಅಡಿ ಮಾತ್ರ ಬಿಟ್ಟಿದ್ದಾರೆ. ಇಲ್ಲಿ ಬಂಡ್ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ನೆನ್ನೆ ಬಂದು ನಮ್ಮ ಇಂಜಿನಿಯರ್ಸ್ ಎಲ್ಲ ಬಂದು ನೋಡಿ ಬಂಡು ಸಮಸ್ಯೆ ಆಗ್ತಾಯಿದೆ ಅಂದಮೇಲೆ ಬಂಡು ಈಗ ಹೊಡೆದಾಕಿದ ಮೇಲೆ ಈಗ ಸರಾಗಿ ಹೋಗ್ತಾಯಿದೆ. ಇಲ್ಲಾಂದರೆ ನಮಗೆ ಕೋರಮಂಗಲದಲ್ಲಿ ಒಂಚೂರು ಸಮಸ್ಯೆನೇ ಆಗ್ತಿರಲಿಲ್ಲ. ಅದರಿಂದ ಇವತ್ತು ಈಗ ಬೆಳ್ಳಂಡೂರು ಕೆರೆಗೆ ಗಲೀಜು ನೀರು ಹೋಗಬಾರ್ದು. ಆದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆ ನೀರು ಹೋಗೋ ವ್ಯವಸ್ಥೆ ಮಾಡಬೇಕು, ಗೇಟ್ ಇಟ್ಕೋಬೇಕು ಅವರು. ಆ ಗೇಟ್ ಇಟ್ಕೊಳ್ಳೋವರೆಗೂ ಕೂಡ ಈ ಸಮಸ್ಯೆ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದೀನಿ, ನೀವು ಗೇಟ್ ಇಡೋವರೆಗೂ ಇದನ್ನು ಮುಚ್ಚಬಾರ್ದು ಅಂತ ಹೇಳಿದ್ದೀನಿ. ಅಂದರೆ ಮುಂಚೆಯಿಂದನೂ ಇದೇ ಫ್ಲೋ ಇದೇ ಥರ ಬರ್ತಾ ಇತ್ತಾ ಸರ್? ಹೇಗೆ ಅಲ್ಲಿದ್ದ ನೀರೆಲ್ಲ ಇಲ್ಲಿಗೆ ಕನೆಕ್ಟ್ ಎಲ್ಲ ಈಗಾಯಿತು. ಸ್ಯಾನಿಟ್ರಿ ನೀರು ಹೋಗುತ್ತೆ ಅಂತೇಳಿ NGT ಆರ್ಡರ್ಸ್ ಆಯ್ತಲ್ಲ, ಬೆಳ್ಳಂಡೂರು ಕೆರೆ ಅಭಿವೃದ್ಧಿ ಮಾಡಬೇಕಂತ. ಆಗ ಇದನ್ನು ಮಾಡಿದ್ದು ತಪ್ಪಲ್ಲ. ಆದರೆ ಇಲ್ಲೆಷ್ಟು ನೀರು ಬರ್ತಾ ಇದೆಯಲ್ಲ ಅಷ್ಟು ನೀರು ಆಚೆ ಹೋಗೋದಕ್ಕೆ ಮಳೆಗಾಲದಲ್ಲಿ ಅವರು ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಇಲ್ಲಾಂದರೆ ಗೇಟ್ ಇಟ್ಬಿಟ್ಟು ಮಳೆ ನೀರು ಭೂಮಿಗೆ ಇದಕ್ಕೆ ಹೋಗೋ ಕೆರೆಗೆ ಹೋಗೋ ರೀತಿ ಮಾಡಬೇಕಾಗಿತ್ತು. ಅದು ಮಾಡದೇ ಇರೋದ್ರಿಂದ ಇವತ್ತು ನಮ್ಮ ಕೋರಮಂಗಲದಲ್ಲಿ ಸ್ವಲ್ಪ ತೊಂದರೆ ಆಯಿತು. ಈಗ ಇದು ಹೊಡೆದಾಕಿದ್ದೀವಲ್ಲ, ಗೇಟ್ ಇಟ್ಕೊಳ್ಳಿ, ಗೇಟ್ ಇಟ್ಕೊಳ್ಳೋವರೆಗೂ ಇದೇ ರೀತಿ ಇರಲಿ. ಇನ್ಮೇಲೆ ಯಾವ ಸಮಸ್ಯೆ, ಎಷ್ಟು ದೊಡ್ಡ ಮಳೆ ಬಂದರೂ ಕೂಡ ನಮಗೇನು ಸಮಸ್ಯೆ ಆಗಲ್ಲ. ಇದೆ ಈಗ ಇಲ್ಲಿದೆಯಲ್ಲ, ಇಲ್ಲಿ ಡ್ರೈನೇಜ್ ನೀರು ಆ ಕಡೆ ಹೋಗುತ್ತೆ. ಮಳೆ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ಗೇಟ್ ಇಟ್ಕೋಬೇಕು. ಗೇಟ್ ಇಟ್ಕೊಂಡು ಮಳೆ ನೀರನ್ನ ಕೆರೆಗೆ ಹೋಗೋ ರೀತಿ ಮಾಡ್ಕೊಳ್ಳಿ. ಗೇಟ್ ಮಾಡ್ಕೊ, ಇನ್ನೂ ಮಾಡಿಲ್ಲ, ಇನ್ಸ್ಟಾಲ್ ಮಾಡಿಲ್ಲ. ಇಲ್ಲಿ ಸಿಲ್ಕ್ ಬೋರ್ಡಲ್ಲ, ಎಳೆನಹಳ್ಳಿ, ಎಲ್ಲೆಳ್ಳಿ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದ 7 ಊರು ಬರುತ್ತೆ. 7 ಊರು ಕೆರೆ ಇಲ್ಲಿಗೆ ಬರೋದು. ಆಮೇಲೆ ಗಾಂಧಿನಗರ ನಮ್ಮ ಕೆಂಪಾಂಬುದಿ ಕೆರೆ ಇದೆಯಲ್ಲ, ಕೆಂಪಾಂಬುದಿ ಕೆರೆಯಿಂದ ಹಿಡಿದು ಇಲ್ಲಿವರೆಗೂ ಇದೇ ನೀರೇ ಬರೋದು. 2 ಡ್ರೈನು ಬೇರೆ ಇಲ್ಲಿ ಬಂದು ಸೇರುತ್ತೆ. ಮಾಡಬೇಕು, ಅವ್ರ ಜವಾಬ್ದಾರಿ. ನಾವು ಈ ಮಳೆ ಬಂದಂಥ ಸಂದರ್ಭದಲ್ಲಿ ನಾವೇ ಬಂದು ಇದನ್ನು ಓಪನ್ ಮಾಡಿಸ್ತೀವಿ, ಓಪನ್ ಮಾಡಿಸಿ ಹೋಗ್ತೀವಿ. ಈ ಮತ್ತು ಬೇಸಿಗೆಯಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಗೇಟ್ ಇಟ್ಕೊಳ್ಳಿ. ಗೇಟ್ ಇಟ್ಕೊಂಡ್ರೆ ಬೆಳ್ಳಂಡೂರು ಕೆರೆಗೆ ಗಲೀಜು ನೀರು ಹೋಗಲ್ಲ, ಜನಕ್ಕೂ ಕೂಡ ಸಮಸ್ಯೆ ಇರಲ್ಲ. ಬೇಗ ಗೇಟ್ ಇಟ್ಕೊಳ್ಳಿ ಅಂತ ನಾಳೆ CM ಬರ್ತಾರಲ್ಲ ಅವತ್ತು ಕರ್ಕೊಂಬರ್ಬೇಕು. ಈಗ ನಿಮಗೂ ತೋರಿಸಿದ್ದೀನಿ. ಈಗ ಒಂದು ಸಿಟಿ ಮಾರ್ಕೆಟಿಂದ ಇಲ್ಲಿವರೆಗೂ ಬರುತ್ತೆ. ಸಿಟಿ ಮಾರ್ಕೆಟ್ ಅಂದರೆ ಚಾಮರಾಜಪೇಟೆ ನೀರು, ಚಿಕ್ಕಪೇಟೆ ನೀರು, ಗಾಂಧಿನಗರ ನೀರು, ಶಾಂತಿನಗರ ನೀರು, ಆಮೇಲೆ ನಮ್ಮ BTM ವಿಧಾನಸಭಾ ಕ್ಷೇತ್ರದ ನೀರು ಈ ನಾಲೆಯಲ್ಲಿ ಬರುತ್ತೆ, ಎಲ್ಲಿ ಸಿಟಿ ಮಾರ್ಕೆಟಿಂದ. ಇನ್ನೊಂದು ಈ ಕಡೆ ನಮ್ಮ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ, ಅಲ್ಲಿ ಎಳೆನಹಳ್ಳಿ, ಕಾಳೆನಗರ, ಬಿಳ್ಳಕಳ್ಳಿ, ಮಡಿವಾಳ, ಮಡಿವಾಳದಿಂದ ಬಂದು ಇಲ್ಲಿ ಅಗ್ರಕೆರೆಗೆ ಬಂದು ಅಗ್ರಕೆರೆ ಪಕ್ಕದಲ್ಲಿ ಬಂದು ಇಲ್ಲಿ ಸೇರುತ್ತೆ. ಎರಡು 60 ಅಡಿ ಮೇಲಿದೆ ನಾಲೆಗಳು. ಆ ನಾಲೆನೂ 60 ಅಡಿ ಇದೆ, ಈ ನಾಲೆನೂ 60 ಅಡಿ ಇದೆ. ಇಲ್ಲಿ ಬಂದು ಬೆಳ್ಳಂಡೂರು ಕೆರೆಗೆ ಗಲೀಜು ನೀರು ಹೋಗಬಾರ್ದು ಅಂತೇಳಿ ಅಲ್ಲಿ 60 120 ಅಡಿ ಆಯ್ತಲ್ಲ, ಎರಡು ನಾಲೆ ಸೇರಿ ಅಷ್ಟು ಜಾಗ ನೀರು ಆಚೆ ಹೋಗೋದಕ್ಕೆ ಬಿಡಬೇಕಾಗಿತ್ತು ಮಳೆಗಾಲದಲ್ಲಿ. ಅವ್ರು ಕೇವಲ 30 ಅಡಿ 40 ಅಡಿ ಮಾತ್ರ ಬಿಟ್ಟಿದ್ದಾರೆ. ಇಲ್ಲಿ ಬಂಡ್ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ನೆನ್ನೆ ಬಂದು ನಮ್ಮ ಇಂಜಿನಿಯರ್ಸ್ ಎಲ್ಲ ಬಂದು ನೋಡಿ ಬಂಡು ಸಮಸ್ಯೆ ಆಗ್ತಾಯಿದೆ ಅಂದಮೇಲೆ ಬಂಡು ಈಗ ಹೊಡೆದಾಕಿದ ಮೇಲೆ ಈಗ ಸರಾಗಿ ಹೋಗ್ತಾಯಿದೆ. ಇಲ್ಲಾಂದರೆ ನಮಗೆ ಕೋರಮಂಗಲದಲ್ಲಿ ಒಂಚೂರು ಸಮಸ್ಯೆನೇ ಆಗ್ತಿರಲಿಲ್ಲ. ಅದರಿಂದ ಇವತ್ತು ಈಗ ಬೆಳ್ಳಂಡೂರು ಕೆರೆಗೆ ಗಲೀಜು ನೀರು ಹೋಗಬಾರ್ದು. ಆದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆ ನೀರು ಹೋಗೋ ವ್ಯವಸ್ಥೆ ಮಾಡಬೇಕು, ಗೇಟ್ ಇಟ್ಕೋಬೇಕು ಅವರು. ಆ ಗೇಟ್ ಇಟ್ಕೊಳ್ಳೋವರೆಗೂ ಕೂಡ ಈ ಸಮಸ್ಯೆ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದೀನಿ, ನೀವು ಗೇಟ್ ಇಡೋವರೆಗೂ ಇದನ್ನು ಮುಚ್ಚಬಾರ್ದು ಅಂತ ಹೇಳಿದ್ದೀನಿ. ಎಲ್ಲ ಈಗಾಯಿತು. ಸ್ಯಾನಿಟ್ರಿ ನೀರು ಹೋಗುತ್ತೆ ಅಂತೇಳಿ NGT ಆರ್ಡರ್ಸ್ ಆಯ್ತಲ್ಲ, ಬೆಳ್ಳಂಡೂರು ಕೆರೆ ಅಭಿವೃದ್ಧಿ ಮಾಡಬೇಕಂತ. ಆಗ ಇದನ್ನು ಮಾಡಿದ್ದು ತಪ್ಪಲ್ಲ. ಆದರೆ ಇಲ್ಲೆಷ್ಟು ನೀರು ಬರ್ತಾ ಇದೆಯಲ್ಲ ಅಷ್ಟು ನೀರು ಆಚೆ ಹೋಗೋದಕ್ಕೆ ಮಳೆಗಾಲದಲ್ಲಿ ಅವರು
ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಇಲ್ಲಾಂದರೆ ಗೇಟ್ ಇಟ್ಬಿಟ್ಟು ಮಳೆ ನೀರು ಭೂಮಿಗೆ ಇದಕ್ಕೆ ಹೋಗೋ ಕೆರೆಗೆ ಹೋಗೋ ರೀತಿ ಮಾಡಬೇಕಾಗಿತ್ತು. ಅದು ಮಾಡದೇ ಇರೋದ್ರಿಂದ ಇವತ್ತು ನಮ್ಮ ಕೋರಮಂಗಲದಲ್ಲಿ ಸ್ವಲ್ಪ ತೊಂದರೆ ಆಯಿತು. ಈಗ ಇದು ಹೊಡೆದಾಕಿದ್ದೀವಲ್ಲ, ಗೇಟ್ ಇಟ್ಕೊಳ್ಳಿ, ಗೇಟ್ ಇಟ್ಕೊಳ್ಳೋವರೆಗೂ ಇದೇ ರೀತಿ ಇರಲಿ. ಇನ್ಮೇಲೆ ಯಾವ ಸಮಸ್ಯೆ, ಎಷ್ಟು ದೊಡ್ಡ ಮಳೆ ಬಂದರೂ ಕೂಡ ನಮಗೇನು ಸಮಸ್ಯೆ ಆಗಲ್ಲ. ಅಂದ್ರೆ ಪರ್ಯಾಯ ಮಾರ್ಗ ಇಲ್ವಾ? ಇದೆ. ಈಗ ಇಲ್ಲಿದೆಯಲ್ಲ, ಇಲ್ಲಿ ಡ್ರೈನೇಜ್ ನೀರು ಆ ಕಡೆ ಹೋಗುತ್ತೆ. ಮಳೆ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ಗೇಟ್ ಇಟ್ಕೋಬೇಕು. ಗೇಟ್ ಇಟ್ಕೊಂಡು ಮಳೆ ನೀರನ್ನ ಕೆರೆಗೆ ಹೋಗೋ ರೀತಿ ಮಾಡ್ಕೊಳ್ಳಿ. ಬಟ್ ಆ ಗೇಟ್ ಎಲ್ಲ ಗೇಟ್ ಮಾಡ್ಕೊ, ಇನ್ನೂ ಮಾಡಿಲ್ಲ, ಇನ್ಸ್ಟಾಲ್ ಮಾಡಿಲ್ಲ. ಇಲ್ಲಿ ಸಿಲ್ಕ್ ಬೋರ್ಡಲ್ಲ, ಎಳೆನಹಳ್ಳಿ, ಎಲ್ಲೆಳಿ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದ 7 ಊರು ಬರುತ್ತೆ. 7 ಊರು ಕೆರೆ ಇಲ್ಲಿಗೆ ಬರೋದು. ಆಮೇಲೆ ಗಾಂಧಿನಗರ ನಮ್ಮ ಕೆಂಪಾಂಬುದಿ ಕೆರೆ ಇದೆಯಲ್ಲ, ಕೆಂಪಾಂಬುದಿ ಕೆರೆಯಿಂದ ಹಿಡಿದು ಇಲ್ಲಿವರೆಗೂ ಇದೇ ನೀರೇ ಬರೋದು. 2 ಡ್ರೈನು ಬೇರೆ ಇಲ್ಲಿ ಬಂದು ಸೇರುತ್ತೆ. ಸೊ ಅದನ್ನ ಮಾಡೋದಕ್ಕೇನಾದರೂ ನೀವು ಒತ್ತಾಯ ಮಾಡ್ತೀರಾ ಸರ್? ಅಂದರೆ ಮಾಡಬೇಕು, ಅವ್ರ ಜವಾಬ್ದಾರಿ. ನಾವು ಈ ಮಳೆ ಬಂದಂಥ ಸಂದರ್ಭದಲ್ಲಿ ನಾವೇ ಬಂದು ಇದನ್ನು ಓಪನ್ ಮಾಡಿಸ್ತೀವಿ, ಓಪನ್ ಮಾಡಿಸಿ ಹೋಗ್ತೀವಿ. ಈ ಮತ್ತೆ ಬೇಸಿಗೆಯಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಗೇಟ್ ಇಟ್ಕೊಳ್ಳಿ. ಗೇಟ್ ಇಟ್ಕೊಂಡ್ರೆ ಬೆಳ್ಳಂಡೂರು ಕೆರೆಗೆ ಗಲೀಜು ನೀರು ಹೋಗಲ್ಲ, ಜನಕ್ಕೂ ಕೂಡ ಸಮಸ್ಯೆ ಇರಲ್ಲ. ಬೇಗ ಗೇಟ್ ಇಟ್ಕೊಳ್ಳಿ ಅಂತ ನಾಳೆ CM ಬರ್ತಾರಲ್ಲ ಅವತ್ತು ಕರ್ಕೊಂಬರ್ಬೇಕು. ಈಗ ನಿಮಗೂ ತೋರಿಸಿದ್ದೀನಿ. ಈಗ ಒಂದು ಸಿಟಿ ಮಾರ್ಕೆಟಿಂದ ಇಲ್ಲಿವರೆಗೂ ಬರುತ್ತೆ. ಸಿಟಿ ಮಾರ್ಕೆಟ್ ಅಂದರೆ ಚಾಮರಾಜಪೇಟೆ ನೀರು, ಚಿಕ್ಕಪೇಟೆ ನೀರು, ಗಾಂಧಿನಗರ ನೀರು, ಶಾಂತಿನಗರ ನೀರು, ಆಮೇಲೆ ನಮ್ಮ BTM ವಿಧಾನಸಭಾ ಕ್ಷೇತ್ರದ ನೀರು ಈ ನಾಲೆನಲ್ಲಿ ಬರುತ್ತೆ, ಎಲ್ಲಿ ಸಿಟಿ ಮಾರ್ಕೆಟಿಂದ. ಇನ್ನೊಂದು ಈ ಕಡೆ ನಮ್ಮ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ, ಅಲ್ಲಿ ಎಳೆನಹಳ್ಳಿ, ಕಾಳೆನಗರ, ಬಿಳ್ಳಕಳ್ಳಿ, ಮಡಿವಾಳದಿಂದ ಬಂದು ಇಲ್ಲಿ ಅಗ್ರ ಕೆರೆಗೆ ಬಂದು, ಅಗ್ರ ಕೆರೆ ಪಕ್ಕದಲ್ಲಿ ಬಂದು ಇಲ್ಲಿ ಸೇರುತ್ತೆ. 2 60 ಅಡಿ ಮೇಲಿದೆ ನಾಲೆಗಳು. ಆ ನಾಲೆನೂ 60 ಅಡಿ ಇದೆ, ಈ ನಾಲೆನೂ 60 ಅಡಿ ಇದೆ. ಇಲ್ಲಿ ಬಂದು ಬೆಳ್ಳಂಡೂರು ಕೆರೆಗೆ ಗಲೀಜು ನೀರು ಹೋಗಬಾರ್ದು ಅಂತೇಳಿ ಅಲ್ಲಿ 60 120 ಅಡಿ ಆಯ್ತಲ್ಲ, 2 ನಾಲೆ ಸೇರಿ ಅಷ್ಟು ಜಾಗ ನೀರು ಆಚೆ ಹೋಗೋದಕ್ಕೆ ಬಿಡಬೇಕಾಗಿತ್ತು ಮಳೆಗಾಲದಲ್ಲಿ. ಅವ್ರು ಕೇವಲ 30 ಅಡಿ 40 ಅಡಿ ಮಾತ್ರ ಬಿಟ್ಟಿದ್ದಾರೆ. ಇಲ್ಲಿ ಬಂಡ್ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ನೆನ್ನೆ ಬಂದು ನಮ್ಮ ಇಂಜಿನಿಯರ್ಸ್ ಎಲ್ಲ ಬಂದು ನೋಡಿ, ಬಂಡು ಇಂದ ಸಮಸ್ಯೆ ಆಗ್ತಾಯಿದೆ ಅಂದಮೇಲೆ ಬಂಡು ಈಗ ಹೊಡೆದಾಕಿದ ಮೇಲೆ ಈಗ ಸರಾಗವಾಗಿ ಹೋಗ್ತಾ ಇದೆ. ಇಲ್ಲಾಂದರೆ ನಮಗೆ ಕೋರಮಂಗಲದಲ್ಲಿ ಒಂಚೂರು ಸಮಸ್ಯೆನೇ ಆಗ್ತಿರಲಿಲ್ಲ. ಅದರಿಂದ ಈಗ ಬೆಳ್ಳಂಡೂರು ಕೆರೆಗೆ ಗಲೀಜು ನೀರು ಹೋಗಬಾರ್ದು. ಆದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆ ನೀರು ಹೋಗೋ ವ್ಯವಸ್ಥೆ ಮಾಡಬೇಕು. ಗೇಟ್ ಇಟ್ಕೋಬೇಕು ಅವರು. ಆ ಗೇಟ್ ಇಟ್ಕೊಳ್ಳೋವರೆಗೂ ಕೂಡ ಈ ಸಮಸ್ಯೆ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದೀನಿ, ನೀವು ಗೇಟ್ ಇಡೋವರೆಗೂ ಇದನ್ನು ಮುಚ್ಚಬಾರ್ದು ಅಂತ ಹೇಳಿದ್ದೀನಿ. ಅಂದರೆ ಮುಂಚೆಯಿಂದನೂ ಇದೇ ಫ್ಲೋ ಇದೇ ಥರ ಬರ್ತಾ ಇತ್ತಾ ಸರ್? ಹೇಗೆ ಅಲ್ಲಿದ್ದ ನೀರೆಲ್ಲ ಇಲ್ಲಿಗೆ ಕನೆಕ್ಟ್ ಎಲ್ಲ ಹೀಗಾಯಿತು. ಸ್ಯಾನಿಟ್ರಿ ನೀರು ಹೋಗುತ್ತೆ ಅಂತೇಳಿ NGT ಆರ್ಡರ್ಸ್ ಆಯ್ತಲ್ಲ, ಬೆಳ್ಳಂಡೂರು ಕೆರೆ ಅಭಿವೃದ್ಧಿ ಮಾಡಬೇಕಂತ. ಆಗ ಇದನ್ನು ಮಾಡಿದ್ದು ತಪ್ಪಲ್ಲ. ಆದರೆ ಇಲ್ಲೆಷ್ಟು ನೀರು ಬರ್ತಾ ಇದೆಯಲ್ಲ, ಅಷ್ಟು ನೀರು ಆಚೆ ಹೋಗೋದಕ್ಕೆ ಮಳೆಗಾಲದಲ್ಲಿ ಅವರು ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಇಲ್ಲಾಂದರೆ ಗೇಟ್ ಇಟ್ಬಿಟ್ಟು ಮಳೆ ನೀರು ಭೂಮಿಗೆ ಇದಕ್ಕೆ ಹೋಗೋ ಕೆರೆಗೆ ಹೋಗೋ ರೀತಿ ಮಾಡಬೇಕಾಗಿತ್ತು. ಅದು ಮಾಡದೇ ಇರೋದ್ರಿಂದ ಇವತ್ತು ನಮ್ಮ ಕೋರಮಂಗಲದಲ್ಲಿ ಸ್ವಲ್ಪ ತೊಂದರೆ ಆಯಿತು. ಈಗ ಇದು ಹೊಡೆದಾಕಿದ್ದೀವಲ್ಲ, ಗೇಟ್ ಇಟ್ಕೊಳ್ಳಿ, ಗೇಟ್ ಇಟ್ಕೊಳ್ಳೋವರೆಗೂ ಇದೇ ರೀತಿ ಇರಲಿ. ಇನ್ಮೇಲೆ ಯಾವ ಸಮಸ್ಯೆ, ಎಷ್ಟು ದೊಡ್ಡ ಮಳೆ ಬಂದರೂ ಕೂಡ ನಮಗೇನು ಸಮಸ್ಯೆ ಆಗಲ್ಲ. ಅಂದರೆ ಪರ್ಯಾಯ ಮಾರ್ಗ ಇಲ್ವಾ? ಇದೆ. ಈಗ ಇಲ್ಲಿದೆಯಲ್ಲ, ಇಲ್ಲಿ ಡ್ರೈನೇಜ್ ನೀರು ಆ ಕಡೆ ಹೋಗುತ್ತೆ. ಮಳೆ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ಗೇಟ್ ಇಟ್ಕೋಬೇಕು. ಗೇಟ್ ಇಟ್ಕೊಂಡು ಮಳೆ ನೀರನ್ನ ಕೆರೆಗೆ ಹೋಗೋ ರೀತಿ ಮಾಡ್ಕೊಳ್ಳಿ. ಬಟ್ ಆ ಗೇಟ್ ಎಲ್ಲ ಗೇಟ್ ಮಾಡ್ಕೊ, ಇನ್ನೂ ಮಾಡಿಲ್ಲ, ಇನ್ಸ್ಟಾಲ್ ಮಾಡಿಲ್ಲ. ಇಲ್ಲಿ ಸಿಲ್ಕ್ ಬೋರ್ಡಲ್ಲ, ಎಳೆನಹಳ್ಳಿ, ಎಲ್ಲೆಳಿ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದ 7 ಊರು ಬರುತ್ತೆ. 7 ಊರು ಕೆರೆ ಇಲ್ಲಿಗೆ ಬರೋದು. ಆಮೇಲೆ ಗಾಂಧಿನಗರ ನಮ್ಮ ಕೆಂಪಾಂಬುದಿ ಕೆರೆ ಇದೆಯಲ್ಲ, ಕೆಂಪಾಂಬುದಿ ಕೆರೆಯಿಂದ ಹಿಡಿದು ಇಲ್ಲಿವರೆಗೂ ಇದೇ ನೀರೇ ಬರೋದು. 2 ಡ್ರೈನು ಬೇರೆ ಇಲ್ಲಿ ಬಂದು ಸೇರುತ್ತೆ. ಸೊ ಅದನ್ನ ಮಾಡೋದಕ್ಕೇನಾದರೂ ನೀವು ಒತ್ತಾಯ ಮಾಡ್ತೀರಾ ಸರ್? ಅಂದರೆ ಮಾಡಬೇಕು, ಅವ್ರ ಜವಾಬ್ದಾರಿ. ನಾವು ಈ ಮಳೆ ಬಂದಂಥ ಸಂದರ್ಭದಲ್ಲಿ ನಾವೇ ಬಂದು ಇದನ್ನು ಓಪನ್ ಮಾಡಿಸ್ತೀವಿ, ಓಪನ್ ಮಾಡಿಸಿ ಹೋಗ್ತೀವಿ. ಈ ಮತ್ತೆ ಬೇಸಿಗೆಯಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಗೇಟ್ ಇಟ್ಕೊಳ್ಳಿ. ಗೇಟ್ ಇಟ್ಕೊಂಡ್ರೆ ಬೆಳ್ಳಂಡೂರು ಕೆರೆಗೆ ಗಲೀಜು ನೀರು ಹೋಗಲ್ಲ, ಜನಕ್ಕೂ ಕೂಡ ಸಮಸ್ಯೆ ಇರಲ್ಲ. ಬೇಗ ಗೇಟ್ ಇಟ್ಕೊಳ್ಳಿ ಅಂತ ನಾಳೆ CM ಬರ್ತಾರಲ್ಲ ಅವತ್ತು ಕರ್ಕೊಂಬರ್ಬೇಕು.